ಸೊ ಅವಾಗಲೇ ಆ ಸುದ್ದಿ ಹೇಳ್ತಾ ಇದ್ವಲ್ಲ ಆಕ್ಸಿಡೆಂಟದ್ದು. ಒಂದೇ ಒಂದು ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ನಾನು ಯಾಕೆ ಹೇಳಿದೆ ನಿಮಗೆ ಅಂತಂದರೆ, ಒಂದು ಕಡೆಗೆ ಅಪ್ಪ ಅಮ್ಮ ಸುಖದಲ್ಲಿ ಬೆಳೆಸಿದಂಥವ್ರು ಜಾಲಿಗೆ ಬಿರಿಯಾನಿ ತಿನ್ನೋಕ್ಕೆ ಬೆಳಗ್ಗೆ ಕಾರಲ್ಲಿ ಹೋಗ್ತಾರೆ ಎಸ್-ಯುವಿಯಲ್ಲಿ. ಇನ್ನೊಬ್ಬ ಗಗನ್ ಅನ್ನುವಂಥ ಹುಡುಗ ತನ್ನ ತಂದೆ ತಾಯಿಯ ಕಷ್ಟವನ್ನು ಅರ್ಥ ಮಾಡಿಕೊಂಡು ತಾನು ಕಲಿಯೋದ್ರ ಜೊತೆಗೆ ದುಡಿಯೋಕ್ಕೆ ಹೋಗ್ತಾನೆ. ಎರಡು ಡಿಫ್ರೆನ್ಸ್ ಹೇಗಿದೆ ನೋಡಿ. ಇಲ್ಲಿ ಅಪ್ಪ ಅಮ್ಮ ಸುಖದಲ್ಲಿ ಬೆಳೆಸಿದಂಥವ್ರು ಬಿರಿಯಾನಿ ತಿನ್ನೋಕ್ಕೆ ಜಾಲಿ ರೈಡಿಗೆ ಹೋಗ್ತಾರೆ. ಅಲ್ಲಿ ಅವನು ಬೈಕಲ್ಲಿದ್ದಂಥವನು ತನ್ನ ತಂದೆ ತಾಯಿ ಕಷ್ಟ ಅಮ್ಮನಿಗೆ ಕಣ್ಣು ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು ಓದುತ್ತಾನೆ ದುಡಿಯೋಕ್ಕೆ ಹೋಗ್ತಾ ಇದ್ದಂಥವನು ನೈಟ್ ಶಿಫ್ಟಲ್ಲಿ. ಅವನು ಪಾಪ ದುಡಿಯೋನು ಹೋದ, ಜಾಲಿ ರೈಡ್ ಮಾಡೋರು ಹೋದರು. ಲಾಸ್ ಯಾರಿಗೆ? ಎಲ್ಲ ಪೇರೆಂಟ್ಸಿಗೇನೆ. ಹೊಣೆ ಯಾರು? ನೀವೇ. ಗಾಡಿ ಕೊಟ್ರಿ, ಕಲಿಸಿದ್ರಿ. ಕಲಿಸ್ಬಾರ್ದು, ಗಾಡಿನೇ ಕಲಿಸ್ಬಾರ್ದಾಗಿತ್ತು ಅವರಿಗೆ. ಭಾರತದ ನೂತನ ಪ್ರಧಾನಮಂತ್ರಿ ಕಚೇರಿ ಸೇವಾತೀರ್ಥವನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ದಾರೆ. ಸ್ವಾತಂತ್ರ್ಯದ ನಂತರ ಇದೇ ಮೊದಲ ಬಾರಿ ಪ್ರಧಾನಮಂತ್ರಿ ಕಚೇರಿ ಸ್ಥಳಾಂತರಗೊಂಡಿದೆ. ಇದು ಭಾರತದ ಆಡಳಿತದ ವಾಸ್ತುಶಿಲ್ಪದಲ್ಲಿ ಪರಿವರ್ತನಾತ್ಮಕ ಮೈಲಿಗಲ್ಲು ಅಂತ ಸರ್ಕಾರ ಈ ಕಟ್ಟಡವನ್ನು ಬಣ್ಣಿಸಿದೆ. ಇದೇ ಕಾರ್ಯಕ್ರಮದ ಅಂಗವಾಗಿ ಪ್ರಧಾನಿ ಮೋದಿ 100 ರೂಪಾಯಿ ನಾಣ್ಯವನ್ನು ಬಿಡುಗಡೆ ಮಾಡಿದ್ದಾರೆ. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಕರ್ತವ್ಯ ಭವನ 1 ಮತ್ತು 2ರಲ್ಲಿರುವಂಥ ಸೇವಾತೀರ್ಥ ಕಚೇರಿಯನ್ನು ಉದ್ಘಾಟನೆಗೊಳಿಸಿದರು. ಸೇವಾತೀರ್ಥದಲ್ಲಿ 1ರಲ್ಲಿ ಪ್ರಧಾನಿ ಕಚೇರಿ, 2ರಲ್ಲಿ ರಾಷ್ಟ್ರೀಯ ಭದ್ರತಾ ಮಂಡಳಿ ಕಾರ್ಯದರ್ಶಿ ಕಚೇರಿ ಮತ್ತು ಸಂಪುಟ ಕಾರ್ಯದರ್ಶಿ ಕಚೇರಿ ಇರುತ್ತೆ. ಇದೇ ಕರ್ತವ್ಯ ಭವನ 1 ಮತ್ತು 2 ಕಟ್ಟಡದಲ್ಲಿಯೇ ಹಣಕಾಸು, ರಕ್ಷಣೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಸೇರಿದಂತೆ ಹಲವು ಸಚಿವಾಲಯಗಳ ಪ್ರಧಾನ ಕಚೇರಿಗಳಿವೆ. ಇನ್ನು ಪ್ರಧಾನಿ ಮೋದಿ ಮಾತಾಡಿ ಸೇವೆಯೇ ಅಭಿವೃದ್ಧಿ ಪ್ರಮುಖ ಅಂಶ ಅನ್ನುವ ಮೂಲಕ ಸೇವಾ ಪರಮೋಧರ್ಮ ಅಂದರು. ಸೇವಾತೀರ್ಥ ಭವನ ಜನಭವನ ಆಗಿರಲಿದೆ ಅಂದರು. ಅಲ್ಲದೆ ಕಾಂಗ್ರೆಸ್ ಕಾಲದಲ್ಲಿ ಗುಲಾಮಗಿರಿ ಮನಸ್ಥಿತಿ ಇತ್ತು. ಇದನ್ನು 2014ರಲ್ಲಿ ಜನ ನಿರಾಕರಿಸಿದರು. ನಾವು ನಮ್ಮ ಧೈರ್ಯಶಾಲಿಗಳಿಗೆ ಸ್ಮಾರಕ ನಿರ್ಮಿಸಿದ್ವಿ. ರೇಸ್ಕೋರ್ಸ್ ರಸ್ತೆ, ಮೊಘಲ್ ಗಾರ್ಡನ್, ರಾಜ್ಪಥದ ಹೆಸರನ್ನು ಬದಲಾಯಿಸಿದ್ವಿ ಅಂತ ಹೇಳಿದರು. ಕಾಂಗ್ರೆಸ್ ಶಾಸಕರ ವಿದೇಶಿ ಪ್ರಯಾಣ ವ್ಯಾಪಕ ಚರ್ಚೆಗೆ ಒಳಪಟ್ಟಿದೆ. ಸಚಿವ ಎಂ.ಬಿ. ಪಾಟೀಲ್ ಮಾತನಾಡಿ, ಇಲಾಖೆ ಟೂರ್ ಹೋಗ್ತಾರೆ ಅಂತಿರಬಹುದು ಅಥವಾ ಪರ್ಸನಲ್ ಆಗಿಯೂ ಹೋಗ್ತಿರಬಹುದು, ಇದಕ್ಕೆ ರಾಜಕೀಯ ಅರ್ಥ ಯಾಕೆ ಅಂದರು. ಇನ್ನು ಶಾಸಕ ಕೋನರೆಡ್ಡಿ ಪ್ರತಿಕ್ರಿಯಿಸಿ, ಅಧ್ಯಯನಕ್ಕಾಗಿ ವಿದೇಶಿ ಪ್ರವಾಸ ಹೋಗೋದು ಪರಿಪಾಠ. ಈ ಬಾರಿ ವಿದೇಶಿ ಪ್ರವಾಸ ದೊಡ್ಡ ಚರ್ಚೆ ಆಗ್ತಿದೆ ಅಷ್ಟೇ. ನಮ್ಮ ದುಡ್ಡಿನಲ್ಲಿಯೇ ಹೋಗಲು ನಿರ್ಧಾರ ಮಾಡಿದ್ವಿ. ವಿದೇಶಿ ಪ್ರವಾಸ ಹೋಗೋ ಪ್ಲಾನ್ ಆಗುವಾಗ ನಾನು ಅಲ್ಲೇ ಇದ್ದೆ, ಆದರೆ ವೈಯಕ್ತಿಕ ಕೆಲಸದಿಂದಾಗಿ ನಾನು ಹೋಗಲ್ಲ ಅಂತ ಹೇಳಿದ್ದೀನಿ. ಇನ್ನು ಕೆಲವು ಕಮಿಟಿಗಳು ವಿದೇಶಿ ಪ್ರವಾಸಕ್ಕೆ ಹೋಗೋ ತೀರ್ಮಾನ ಮಾಡಿವೆ ಅಂತ ಮತ್ತೋರ್ವ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿದ್ದಾರೆ. ಈ ಮಧ್ಯೆ ಬಿಜೆಪಿ ನಾಯಕ ಅಶೋಕ್ ಮಾತನಾಡಿ, ರಾಜಕೀಯವಾಗಿ ಯಾರು ಯಾರನ್ನ ಶೂಟ್ ಮಾಡ್ತಾರೆ ನೋಡೋಣ ಅಂದ್ರು. ಗೊತ್ತಿಲ್ಲ ಯಾಕೆ ಹೋಗ್ತಾ ಇದ್ದಾರೆ. ಈಗ ಒಂದೊಂದ್ಸಲ ಕಮಿಟಿ ಟೂರ್ ಇರ್ತವೆ. ಈಗ ನಾವು ದಾವೋಸ್ಗೆ ಹೋಗ್ತೀವಿ, ಇಂಡಸ್ಟ್ರಿ ಟೂರ್ ಹೋಗ್ತೀವಿ. ಶಾಸಕರ ಕಮಿಟಿ ಟೂರ್ ಇರ್ತದೆ. ಅದು ಯಾರಿಗೆ ಅದಕ್ಕೆ ಗೊಂದಲ ಸೃಷ್ಟಿ ಆಗಿರೋದು ಗೊತ್ತಿಲ್ಲ. ಟೂರ್ ಆಗಲಿ ಅಥವಾ ವೈಯಕ್ತಿಕವಾಗಿ ಯಾಕೆ ಹೋಗಬಾರ್ದು, ಅಥವಾ ಸ್ನೇಹಿತರು ಕೂಡ ಯಾಕೆ ಹೋಗಬಾರ್ದು. ಅದಕ್ಕೆ ರಾಜಕೀಯ ಬಣ್ಣ ಕೊಡುವಂಥದ್ದು ಇಲ್ಲ. ರಾಜಕೀಯವಾಗಿ ಯಾರು ಕೂಡ ಮಾಡ್ತಾ ಇಲ್ಲ. ಮಂತ್ರಿಗಳು, ಮುಖ್ಯಮಂತ್ರಿಗಳು, ಶಾಸಕರು ಅಧ್ಯಯನಕ್ಕಾಗಿ ವಿದೇಶ ಪ್ರವಾಸ ಹೋಗ್ತಕ್ಕಂಥದ್ದು ಪರಿಪಾಠ. ಆದರೆ ಇವತ್ತಿನ ಟೂರ್ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ. ನಾನು ವೈಯಕ್ತಿಕ ಇದರಿಂದ ನಾನು ಹೋಗೋದು ಕ್ಯಾನ್ಸಲ್ ಮಾಡೀನಿ. ಯಾರು ಟಿಕೆಟ್ ಇಲ್ಲ, ನಾವು ಹಾಕೊಂಡು ಹೊಂಟೀವಿ. ಎಲ್ಲಿ ಈಗ ನಾವು ಹೋಗೋದಿಲ್ಲ, ಇಲ್ಲ ಕ್ಯಾನ್ಸಲ್ ಏನು ಮಾಡಿಲ್ಲ. ಮತ್ತೆ ಮುಂದೆ ಹೋಗ್ತೇನೆ, ಈಗ ಹೋಗಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ ನಾವೆಲ್ಲರೂ ತೀರ್ಮಾನ, ನಾವೆಲ್ಲ ಒಕ್ಕಟ್ಟಾಗಿರ್ತೀವಿ. ನಿಮ್ಮಲ್ಲಿ ಏನೋ ಒಂದು ಸಿದ್ದರಾಮಯ್ಯ ಟೀಮು, DK ಟೀಮು ಏನು ಸರ್ ಅದ? ನಮ್ಮಲ್ಲಿ ಟೀಮ್ ಇಲ್ಲ, ಕಾಂಗ್ರೆಸ್ ಬಣ ಒಂದೇ ಇರೋದು. ಈಗ ಹೈಕಮಾಂಡು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು ಕೂತು ಚರ್ಚೆ ಮಾಡಿ ಏನಾದರೂ ಒಂದು ತೀರ್ಮಾನಕ್ಕೆ ಬರ್ತಾರೆ. ನಾವು ಎಲ್ಲ MLAಗಳು ಒಕ್ಕಟ್ಟಾಗಿದ್ದೀವಿ. ಕೆಲವು ಕಮಿಟಿ ಇರ್ತಾವಲ್ಲ, ಆ ಕಮಿಟಿಯಿಂದ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಫಾರಿನ್ ಟೂರ್ ಮಾಡುವಂಥದ್ದು ಕೆಲವು ಕಮಿಟಿಯಿಂದ ಹೋಗ್ತಾ ಇದ್ದಾರೆ. ಅದು ಕೆಲವು ನಮ್ಮ ಕಮಿಟಿಯಿಂದ ಅಂಥದ್ದು ಯಾವುದೂ ನಿರ್ಧಾರ ಆಗಿಲ್ಲ. ನಮ್ಮ ಕಮಿಟಿಯಿಂದ ಯಾವುದೂ ನಿರ್ಧಾರ ಆಗಿಲ್ಲ. ಫಾರಿನ್ ಟೂರ್ ಕಳಿಸಿದ್ದಾರೆ. ಸಿದ್ದರಾಮಯ್ಯನವ್ರ ಕಡೆ ಕಳಿಸಿರೋದು 100%. ಅದಕ್ಕೆ DK ಶಿವಕುಮಾರ್ ಮಾಡ್ತಾರೆ. ನಾನೇನು ಡೆಲ್ಲಿ ಗಾಳಿ ಕುಡಿಯೋಕೆ ಬಂದಿಲ್ಲ ಅಂದಮೇಲೆ ಅರ್ಥ ಆಯ್ತಲ್ಲ. ಗನ್ ಹಿಡ್ಕೊಂಡೇ ಬಂದಿದ್ದಾರೆ. ರಾಜಕೀಯದ ಗನ್ ಹಿಡ್ಕೊಂಡು ಅವರು ಅವ್ರ ತಮ್ಮ ಇಬ್ಬರು ಬೀದಿಗಿಳಿದಿದ್ದಾರೆ. ನೋಡೋಣ ಯಾರು ರಾಜಕೀಯವಾಗಿ ಶೂಟ್ ಮಾಡ್ತಾರೋ ನೋಡೋಣ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇವಾಗ ಹೋಗ್ತಾರೋ ಬಿಡ್ತಾರೋ, ಬಜೆಟ್ ನಂತರ ಟೂರು, ಒಂದಷ್ಟು ರೆಸಾರ್ಟು ಪಕ್ಕಾ ಇದ್ದೇ ಇರುತ್ತೆ. ಏನೂ ಆಗಲ್ಲ. ಏನೇನೂ ಆಗಲ್ಲ. ಅಶೋಕ್ ಅವ್ರ ವಿರೋಧ ಪಕ್ಷದವ್ರು ಕೂತ್ಕೊಂಡ್ಬಿಟ್ಟು ಸದನದಲ್ಲಿ ಹಿಂದೆ ಒಬ್ರು ಹೇಳಿದ್ರು, ಹೋಗ್ತಾ ಇರತ್ತೆ, ಹಿಂದ್ಗಡೆಗೆ ಬೀಳುತ್ತೆ ಅಂತ ಕಾಯ್ತಾ ಇರತ್ತಂತೆ. ಅದೇನು ಬೀಳಲ್ಲ, ನೀವು ಹಂಗೆ ಕಾಯ್ಕೊಂಡು ಕೂತ್ಕೋಬೇಡಿ ಅಶೋಕ್ ಅವರೇ, ಅದೇನೂ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ. DK ಶಿವಕುಮಾರ್ ವಿಚಾರದಲ್ಲಿ ಈಗ ಬಜೆಟ್ ಇದೆ,
ಮಾತಾಡಿದರೆ ಫೆಬ್ರವರಿ ತಿಂಗಳಲ್ಲಿ ಕರೆದು ಮಾತಾಡಬೇಕು. ಅದಾದಮೇಲೆ ಮಾರ್ಚ್ ಎಂಡ್ವರೆಗೂ ಕೂಡ ಬಜೆಟ್ ಆಗುತ್ತೆ. ಅದಾದ ನಂತರ GBA ಚುನಾವಣೆ ಬರುತ್ತೆ. ಅದಾದ ನಂತರ 5 ರಾಜ್ಯಗಳ ಚುನಾವಣೆ ಬರುತ್ತೆ. ಹಾಗೆ ತಳ್ಕೊಂಡು ಹೋಗ್ತಾರೆ. ಆದರೆ ಈ ತಿಂಗಳೊಳಗಡೆ ಆಗಬೇಕು. ಈ ತಿಂಗಳೊಳಗೆ ಕರೆದು ಮಾತಾಡಬೇಕು. ಇಲ್ಲದೇ ಇದ್ರೆ ಏನು DK ಶಿವಕುಮಾರ್ ಅವರು ಕಾಂಗ್ರೆಸ್ ಬಿಟ್ಬಿಟ್ಟು ಹೋಗ್ತಾರಾ? ಆ ಪರಿಸ್ಥಿತಿಯಲ್ಲಿ ಮತ್ತೆ ಹೋಗೋದಾದ್ರೆ ಬೇರೆ ಮಾತು. ನಾನು ತಾಳ್ಮೆ ಅಂತ ಹೇಳಿದಾರೆ, ಅವರು ತಾಳ್ಮೆಯಿಂದ ಇರ್ತಾರೆ. ಅದೇ ಹೈಕಮಾಂಡು ತಾಳ್ಮೆ ಅಂತ ತೋರಿಸ್ತಾ ಇದೆ. ಅವ್ರು ತಾಳ್ಮೆ ಅಂತ ಹೇಳಿದಾರಪ್ಪ, ನಾನು ತಾಳ್ಮೆ. ಈಗ ಮೀಟಿಂಗ್ ಬೇಡ, ಇನ್ನೊಂದು ಸ್ವಲ್ಪ ಬಿಟ್ಟು ಈಗ ಇವ್ರ ಭಕ್ತಿ ಮುಂದುವರಿತಾ ಇದೆ. ಫಲ ಅವ್ರು ಯಾವಾಗ ಬೇಕು ಅವ್ರ ಫಲ ಯಾವಾಗಾದ್ರೂ ಕೊಡ್ಬೋದು. ತಪಸ್ಸು ರಾವಣ ಅವತ್ತು 1000 ವರ್ಷ 10,000 ವರ್ಷಗಳು ತಪಸ್ ಮಾಡಿದ್ನಂತೆ. ಅದಾದ ನಂತರ ವರ ಸಿಕ್ಕಿದ್ದಂತೆ ಅವನಿಗೆ. ಹಂಗೆ ಅವರು ತಪಸ್ ಮಾಡ್ತಾ ಇದ್ದಾರೆ. ಮಾಡ್ತಾ ಇರಿ ಸರ್. ಬಟ್ ಇದರಲ್ಲಿ ಇನ್ನೊಂದು ಅಧ್ಯಯನ ಪ್ರವಾಸ ಅಂತ ಹೇಳ್ತಿದಾರಲ್ಲ, ನಂಗೆ ಒಂದೇ ಒಂದು ಉತ್ತರ ಕೊಟ್ಬಿಡಿ ಯಾರಾದರೂ ಮಂತ್ರಿಗಳು. ಇಲ್ಲಿಯವರೆಗೂ ಎಷ್ಟು ಅಧ್ಯಯನ ಪ್ರವಾಸವನ್ನ ರಾಜ್ಯದಲ್ಲಿ BJP ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು ಅಧ್ಯಯನ ಪ್ರವಾಸವನ್ನ ವಿದೇಶಕ್ಕೆ ಹೋಗಿ ಬಂದ್ರಿ, ಆ ಅಧ್ಯಯನದಲ್ಲಿ ಏನು ತಿಳ್ಕೊಂಡು ಬಂದ್ರಿ, ಅದರಲ್ಲಿ ಏನು ಅಳವಡಿಸಿದ್ರಿ ಅನ್ನೋದನ್ನ ದಯವಿಟ್ಟು ಒಂಚೂರು ರಾಜ್ಯದ ಜನತೆಗೆ ಬಿಡುಗಡೆ ಮಾಡ್ಬಿಟ್ಟು. ಅದಕ್ಕೆ ಖರ್ಚಾಗಿದ್ದೆಷ್ಟು, ನೀವೇನು ಅಧ್ಯಯನ ಮಾಡಿದ್ರಿ, ಆ ಅಧ್ಯಯನದನ್ನು ಯಾವ್ದು ಇಂಪ್ಲಿಮೆಂಟ್ ಮಾಡಿದ್ರಿ ಅಷ್ಟೇ ಹೇಳಿ, ಬೇರೆ ಏನೂ ಕೇಳಲ್ಲ. ಯಾರಾದರೂ ಒಬ್ಬರು ಮಾಡಿ ಇದ್ದಾರೆ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಆಕ್ರೋಶ ಮುಂದುವರೆದಿದೆ. ಈ ಸರ್ಕಾರದಲ್ಲಿ ಕಳೆದ ಬಾರಿಗಿಂತ ಹೆಚ್ಚಿನ ಕಮಿಷನ್ ಇರೋದು ಸತ್ಯ, ಆದರೆ ಕೆಲಸದಲ್ಲಿ ಕಮಿಷನ್ ಇಲ್ಲ, ಹಣ ಬಿಡುಗಡೆ ಕಮಿಷನ್ ಇದೆ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಹೇಳಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿ, ನಮ್ಮಿಂದ ಅಧಿಕಾರಕ್ಕೆ ಬಂದ ನಮ್ಮನ್ನೇ ತಾತ್ಸಾರ ಮಾಡೋದು ಸರಿಯಲ್ಲ ರೀ. 2.5 ವರ್ಷದಿಂದ ಮನವಿ ಮಾಡ್ತಾನೆ ಇದ್ದೀವಿ, ನಮ್ಮನ್ನ ತಾತ್ಸಾರದಿಂದ ನೋಡ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೇ 380 ಕೋಟಿ ಇದೆ, ರಾಜ್ಯದಲ್ಲಿ 37,000 ಕೋಟಿ ಬಾಕಿ ಇದೆ. 4 ವರ್ಷದಿಂದ ಗುತ್ತಿಗೆದಾರರು ಮಾಡಿದ ಕೆಲಸಕ್ಕೆ ಹಣನೇ ಬಂದಿಲ್ಲ. CM ಹಳೆಯದ್ದು ಅಂತಾರೆ. ಮನೆ ಯಜಮಾನ ಹಳೆಯದು ಅಂತ ಏನು ಹೇಳಬಾರ್ದು. ನಾವು ತುಂಬ ಕಷ್ಟದಲ್ಲಿದ್ದೇವೆ. ಹೆಂಡತಿ ಮಕ್ಕಳ ಒಡವೆ ಅಡ ಇಟ್ಟು ಕೆಲಸ ಮಾಡಿದ್ದೀವಿ. ನಮಗೆ ಜೀವನ ಮಾಡಲು ಆಗ್ತಿಲ್ಲ. ವಿಷ ಕುಡಿಯುವ ಪರಿಸ್ಥಿತಿ ಬಂದಿದೆ. ಇದೇ ಮಾರ್ಚ್ 5ರಂದು ನಮ್ಮ ಹಣಕ್ಕಾಗಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಮಂಜುನಾಥ್ ಅವರು ಹೇಳಿದ್ದಾರೆ. ಚಿಕ್ಕಮಗಳೂರಲ್ಲಿ ಸುಮಾರು 380 ಕೋಟಿ ರೂಪಾಯಿ ಚಿಕ್ಕಮಗಳೂರಲ್ಲಿ ಪೆಂಡಿಂಗ್ ಬಿಲ್ ಇದೆ. ಟೋಟಲ್ ರಾಜ್ಯಾದ್ಯಂತ 37,000 ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ ಇದೆ. ಕಾಂಟ್ರಾಕ್ಟರ್ಗಳೆಲ್ಲ ಮನೆ ಮಠ ಅಡ ಇಟ್ಟು ಎಲ್ಲರೂ 4 ವರ್ಷದಿಂದ ಕಷ್ಟಪಡ್ತಾ ಇದ್ದೀವಿ. ನಮಗೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ತಾಳ್ಮೆಯಿಂದ ಇರಬೇಕು ಸರ್. DK ಶಿವಕುಮಾರ್ ಅವ್ರ ಪಾಪ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ತಾಳ್ಮೆಯಿಂದ ಇಲ್ವಾ? ಅವ್ರ ತಾಳ್ಮೆಗೂ ಇವ್ರ ತಾಳ್ಮೆಗೂ ಡಿಫ್ರೆನ್ಸ್ ಇದೆ ಅಲ್ಲ. ಅವತ್ತು ಪೋಸ್ಟ್ರು 40% ಅಂತ ಅಂಟಿಸಿದ್ದು ಯಾರ ಕಡೆಯಿಂದ? ಯಾರ್ಯಾರು ಓಡಾಡಿದ್ರು? ಎಲ್ಲ ಕಡೆ ಪೋಸ್ಟರ್ ಅಂಟಿಸಿದ್ದು ಯಾರು? ಹೋರಾಟವನ್ನ ಮಾಡಿದ್ಯಾರು? ಬ್ಯಾರಿಕೇಡ್ ಮೇಲೆ ಹತ್ತಿ ನಿಂತಿದ್ಯಾರು? ಪೊಲೀಸರ ಮೇಲೆ ಹಿಂಗೆ ಬಿದ್ದಿದ್ಯಾರು? ತಾಳ್ಮೆ ಇರಬೇಕು. ತಾಳ್ಮೆ ಇರಬೇಕು. ಇನ್ನು ಕಾಂಗ್ರೆಸ್ MLC ಮಧು ಮಾದೇಗೌಡಗಾಗಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಕಾನೂನು ಬದಲಾವಣೆಗೆ ಮುಂದಾಗಿದೆಯಾ ಅಂತ ಬಿಜೆಪಿ ಶಾಸಕ ಶ್ರೀವತ್ಸ ಅವರು ಕೇಳ್ತಾ ಇದ್ದಾರೆ. ಮಧು ಮಾದೇಗೌಡರಿಗೆ ಸೇರಿದ 4 ಎಕರೆ ಜಮೀನು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿದೆ. ಈ ಜಾಗವನ್ನ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ವಿಶೇಷ ವ್ಯವಸಾಯ ವಲಯ ಅಂತ ಗುರುತಿಸಿದೆ. ಆದಾಗ್ಯೂ ಇದೇ ಜಾಗವನ್ನ ವಸತಿ ವಲಯಕ್ಕೆ ಬದಲಾಯಿಸಲು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಸರ್ಕಾರಕ್ಕೆ ಶಿಫಾರಸು ಕಳಿಸಿದೆ. ವಿಶೇಷ ವ್ಯವಸಾಯ ವಲಯವನ್ನ ವಸತಿ ಯೋಜನೆಗೆ ಬದಲಾಯಿಸಲು ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಶ್ರೀವತ್ಸ ಕಿಡಿಕಾರಿದ್ರು. ಮೈಸೂರಿನ ಆಗಿನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮೈಸೂರಿನ ಮಾಸ್ಟರ್ ಪ್ಲಾನ್ ಅನ್ನೋದು ತಯಾರಾಗಿದೆ. ಅದರಲ್ಲಿ ಚಾಮುಂಡಿ ಬೆಟ್ಟದಿಂದ 100 ಮೀಟರ್ ಒಳಗಡೆ ಯಾವುದೇ ಚಟುವಟಿಕೆ ಮಾಡಂಗಿಲ್ಲ. ಇದು 100 ಮೀಟರ್ ಹೊರಗಿದೆ ಅಂತ ಆದ್ರೆ ಇದರಲ್ಲಿ ವಸತಿ ಅಂದ್ರೆ ಮನೆ ಕಟ್ಕೋಬಹುದು, G+1 ಕಟ್ಟಬಹುದು ಅನ್ನೋದು ಬಿಟ್ರೆ ವಸತಿ ವಲಯವಾಗಿ ಮಾಡೋದಿಕ್ಕೆ ಬರೋದಿಲ್ಲ ಅಂತ ಕಾನೂನು ಹೇಳುತ್ತೆ.